ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದು ಕಟಿಂಗ್ ಅಂಡ್ ಸ್ಟಿಚಿಂಗ್ ತೋರಿಸ್ತಿಲ್ಲ, ಓನ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಯಾವುದೇ ಒಂದು ನಾವು ಬ್ಲೌಸ್ ಕಟ್ ಮಾಡಬೇಕು ಅಂದ್ರೂ ಬೇಸಿಕ್ ಅನ್ನೋದು ತಿಳ್ಕೊಂಡಿದ್ರೆ ನಾವು ಬ್ಲೌಸ್ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ನಮಗೆ ಬೇಸಿಕ್ಕೇ ಗೊತ್ತಿಲ್ಲ, ನಾವು ಕಟಿಂಗ್ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಅದರಿಂದ ಈಗ ಮೊದಲು ಬೇಸಿಕ್ ಪಾಯಿಂಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಫರ್ದರ್ ವಿಡಿಯೋಸಲ್ಲಿ ಸೈಜ್ ಪ್ರಕಾರ ನಿಮಗೆ ಬಿಗಿನರ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಬೇಸಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಬ್ಲೌಸು, ಯಾವುದೇ ಒಂದು ಬ್ಲೌಸ್ ನಾವು ಸ್ಟಿಚ್ ಮಾಡಬೇಕು ಅಂದ್ರೂ ಫಸ್ಟ್ ಒಂದು ಅಳತೆ ಬ್ಲೌಸ್ ಇರಬೇಕು, ಇಲ್ಲ ಅಂದರೆ ಬಾಡಿ ಮೆಜರ್ಮೆಂಟ್ ಅನ್ನೋದು ಇರಬೇಕಾಗುತ್ತೆ. ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು ನಮಗೆ ಬರೋದಿಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಅನ್ನೋಗಿದ್ರೆ ಒಂದು ಅಳತೆ ಬ್ಲೌಸ್ ಇಟ್ಕೊಂಡ್ಬಿಡ್ರಿ. ನಾವು ಅಳತೆ ಬ್ಲೌಸಲ್ಲಿ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ ಅನ್ನೋದು ಇರಬೇಕಾಗುತ್ತೆ. ಫಸ್ಟ್ ನೀವು ಬ್ಲೌಸ್ ಪರ್ಫೆಕ್ಟ್ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ. ಅಳತೆ ಬ್ಲೌಸ್ ಹಾಕಿ ನೋಡಿ, ಪರ್ಫೆಕ್ಟ್ ಇದೆ ಅಂದರೆ ಆ ಬ್ಲೌಸನ್ನೇ ತಗೊಂಡು ನೀವು ಕಟಿಂಗ್ ಅನ್ನೋದು ಮಾಡಿ. ಈಗ ನೋಡಿ, ಫಸ್ಟ್ ಬೇಸಿಕ್ ಏನು ಅಂದರೆ ಬ್ಲೌಸ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡಿ. ಮೊದಲು ಫ್ರಂಟ್ ಪಾರ್ಟ್ ಯಾವ ರೀತಿ ಇದೆ, ಅದೇ ರೀತಿ ಬ್ಯಾಕ್ ಪಾರ್ಟ್ ನೋಡಿ ಈ ರೀತಿ ಬರುತ್ತೆ ಅಂದ್ಕೊಳ್ಳಿ. ಬ್ಲೌಸ್ ಈ ರೀತಿ ಇದ್ದಾಗ ನೀವು ಯಾವ್ಯಾವ ಪಾರ್ಟನ್ನು ಮೆಜರ್ ಮಾಡಿ ನೀವು ಬ್ಲೌಸನ್ನು ಕಟ್ ಮಾಡಬೇಕು. ಅದೇ ರೀತಿ ಬ್ಲೌಸಲ್ಲಿ ಆರ್ಮ್ ಹೋಲ್ ಹತ್ರ ರಿಂಕಲ್ ಬರುತ್ತೋ ಇಲ್ಲ, ಶೋಲ್ಡರು ಇದೆಲ್ಲ ನೋಡಿ ನೀವು ಕಟಿಂಗ್ ಅನ್ನೋದು ಮಾಡಬೇಕು. ನೀವೊಂದು ಬ್ಲೌಸ್ ಲೆಂತ್ ಇಡ್ಬೋದು, ಆರ್ಮ್ ಹೋಲು ಮತ್ತು ಅದೇ ರೀತಿ ಶೋಲ್ಡರ್ ಇಡಬೇಕು ಅಂದರೆ ಯಾವ ರೀತಿ ಇಡಬೇಕು, ಇದು ಭಾಳ ಮಂದಿಗೆ ಡೌಟ್ ಇರುತ್ತೆ. ಆರ್ಮ್ ಹೋಲು ಶೋಲ್ಡರ್ ಯಾವ ರೀತಿ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ಇದು ಬ್ಲೌಸು, ಇದು ಪರ್ಫೆಕ್ಟ್ ಆಗಿದೆ ಅಳತೆ ಬ್ಲೌಸು. ಈಗ ಇದು ನಾವು ಕಟ್ ಮಾಡಬೇಕು ಇದ್ರ ಪ್ರಕಾರ. ಈಗ ನೋಡಿ ಶೋಲ್ಡರ್ ಅನ್ನೋದು ನೋಡಿ ಇದೆಷ್ಟು ಕಡಿಮೆ ಇದೆ ನೋಡಿ, ಅಳತೆ ನೋಡಿ ತೋರಿಸ್ತೀನಿ. ನೋಡಿ ಶೋಲ್ಡರ್ ಹತ್ರ 1.5ಗೆ ಕರೆಕ್ಟ್ 1.5 ಇಂಚ್ ಇದೆ ಫ್ರೆಂಡ್ಸ್. ಇದು ಬ್ಲೌಸ್ ಸೈಜ್ ಬಂದು 36 ಇದೆ, ಇದೇ ಸುತ್ತಳತೆ 36 ಇದೆ. 36 ಸೈಜಿನ ಬ್ಲೌಸ್ ಇದು. ಈಗ ನೋಡಿ ಯಾವುದೇ ಬ್ಲೌಸ್ ನೀವು ಕಟ್ ಮಾಡಬೇಕು ಅಂದರೂ ಮೊದಲು ಬ್ಲೌಸು ಲೆಂತ್ ಅನ್ನೋದು ತಗೋಬೇಕು. ನಿಮ್ಮ ಬ್ಲೌಸು ಲೆಂತ್ ತಗೋಬೇಕು ಅಂದರೆ ಬ್ಯಾಕ್ ಪಾರ್ಟ್ ಈ ರೀತಿ ಇಡಬೇಕು. ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಇಟ್ಟಿರ್ತೀರಲ್ಲ, ಇಲ್ಲಿಂದ ಈ ರೀತಿ ಹಿಡಿಬೇಕು. ಮಿಡಲ್ ಟಕ್ ಇಟ್ಟಿರ್ತೀರಲ್ಲ ನೀವು, ಅಲ್ಲಿ ಹಿಡಿದು ನೀವು ಇಲ್ಲಿ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿರ್ತೀರಿ ನೋಡಿ, ಶೋಲ್ಡರ್ ಜಾಯಿಂಟ್ ಫ್ರಂಟ್ ಭಾಗನ ಅಲ್ಲಿಂದ ನೋಡಿ ಈ ರೀತಿ ತಗೋಬೇಕು. ಟೇಪು ಇಂಚಸ್ ಪ್ರಕಾರ ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿರೋ ಕಡೆ ನೋಡಿ ಬ್ಲೌಸ್ ಲೆಂತ್ ಅನ್ನೋದು ಎಷ್ಟು ಬರುತ್ತೆ. ಮೊದಲು ಬ್ಲೌಸ್ ಲೆಂತ್ ಅನ್ನೋದು ನೋಡಬೇಕಾಗುತ್ತೆ. ಇದು ನೋಡಿ ಬ್ಲೌಸ್ ಲೆಂತು 13.5 ಇದೆ ಟೋಟಲ್. ಕರೆಕ್ಟಾಗಿ ಬ್ಲೌಸ್ ಲೆಂತು 13.5 ಇದೆ. 13.5 ಇಂಚ್ ಬ್ಲೌಸ್ಗೆ ನಾವು ಇಲ್ಲಿ ಕೆಳಗಡೆ ಇದು ಸ್ಟಿಚ್ ಮಾಡಬೇಕಲ್ಲ, ಇಲ್ಲಿ ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಬಿಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ 1/2 ಇಂಚು ಬಿಡಬೇಕಾಗುತ್ತೆ. ಟೋಟಲ್ ಎಷ್ಟು ಬಿಡಬೇಕು? 3/4 ಇಂಚ್ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಅಲ್ಲಿಗೆ ಲೆಂತ್ ಬಂದು 13.5 ಇದೆ. 13.5ಗೆ 1/2 ಇಂಚು ಶೋಲ್ಡರ್ಗೆ ನೀವು ಜಾಯಿಂಟ್ ಮಾಡೋದಕ್ಕೆ, ಒಂದು 1/4 ಇಂಚಷ್ಟು ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ. ಅಲ್ಲಿಗೆ ಟೋಟಲಾಗಿ ಎಷ್ಟು ಬಂತು? 14.25 ಇಂಚು ಬ್ಲೌಸ್ ಲೆಂತ್ ಅನ್ನೋದು ಇಡಬೇಕಾಗುತ್ತೆ. ನೀವು ಪ್ರತಿಯೊಂದು ಯಾವುದೇ ಬ್ಲೌಸ್ ನೀವು ಸ್ಟಿಚ್ ಮಾಡಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ನೀವು ಬಿಡಲೇಬೇಕಾಗುತ್ತೆ. ಈಗ ಬ್ಲೌಸ್ ಲೆಂತ್ ನೋಡಿದ್ರಿ. ಈಗ ನಾವು ಅಪ್ಪರ್ ಚೆಸ್ಟನ್ನು ಅಳತೆ ಮಾಡೋಣ. ಈ ಅಪ್ಪರ್ ಚೆಸ್ಟನ್ನು ನಾವು 2 ಥರ ಅಳತೆ ಮಾಡ್ಬೋದು. ಅದು ಯಾವ ರೀತಿ ಅಂತ ಈಗ ಹೇಳ್ತೀನಿ ನೋಡಿ. ಮೊದಲು ಬ್ಲೌಸನ್ನು ಈ ರೀತಿ ಇಡಿ, ನೀಟಾಗಿರಬೇಕು ನೋಡಿ. ನೀವು ವೇರ್ ಮಾಡಿದಾಗ ಇಲ್ಲಿ ಶೋಲ್ಡರ್ ಯಾವ ರೀತಿ ಇರುತ್ತೆ ಅದೇ ರೀತಿ, ಹಾಗಂತ ಇಲ್ಲಿ ಫುಲ್ ಈ ರೀತಿನೂ ಬರಬಾರ್ದು, ಹಿಂಗೆ ಈ ರೀತಿ ಅಗಲನೂ ಬರಬಾರ್ದು. ನೀವು ಬ್ಲೌಸು ನೋಡಿ ಈ ರೀತಿ ಇಟ್ಟಾಗ ಯಾವ ರೀತಿ ಬರುತ್ತೆ ಹಾಕಿದಾಗ ಆ ರೀತಿ ಕರೆಕ್ಟಾಗಿ ಇಡಬೇಕು. ಈ ರೀತಿ ಬ್ಲೌಸ್ ಇಟ್ಬಿಟ್ಟು ಫಸ್ಟು ಇಲ್ಲಿ ಬಾಡಿ ನೋಡಿ, ಇಲ್ಲಿ ಸ್ಟಿಚ್ ಮಾಡಿರ್ತೀರಲ್ಲ, ಇಲ್ಲಿ ಸೈಡಲ್ಲಿ ಈ ಸೈಡಿಂದ ಈ ಸೈಡಿವರೆಗೂ ಅಳತೆ ಮಾಡಿ ಎಷ್ಟಿದೆ ಅಂತ. ಕರೆಕ್ಟ್ ಅಳತೆ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಅಳತೆ ಮಾಡಿ. ಇಲ್ಲಿ ನೋಡಿ 18 ಇಂಚು ಬರುತ್ತೆ. ಕರೆಕ್ಟ್ ಸ್ಟಿಚ್ಚಿಂಗು 18 ಇಂಚಿದೆ.
ಇಲ್ಲಿ 18 ಇಂಚಿಗೆ ನಾವು ಮಾರ್ಜಿನ್ಗೋಸ್ಕರ ನೀವು ಎಕ್ಸ್ಟ್ರಾ ಕ್ಲಾತನ್ನು ಬಿಡಬೇಕಾಗುತ್ತೆ. ಇದು ಕರೆಕ್ಟಾಗಿ 18 ಇದೆ. 18 ಅಂದರೆ ಅಲ್ಲಿ ಟೋಟಲ್ ಬಾಡಿ ಸುತ್ತಳತೆ ಅಂದರೆ ಇಲ್ಲಿ ಅಪ್ಪರ್ ಚೆಸ್ಟ್ ಹತ್ರ ಟೋಟಲ್ ಮೆಜರ್ಮೆಂಟು 36 ಇಂಚ್ ಬರುತ್ತೆ. ಇದು ಅರ್ಧ ತಗೊಂಡಿದ್ದೀವಲ್ಲ, ಟೋಟಲ್ 36 ಇದೆ. ಇಲ್ಲಿ ನೋಡಿ, ಇಲ್ಲಿ 18 ಬರುತ್ತೆ. 18ರಲ್ಲಿ ಅರ್ಧ ಅಂದರೆ ಇದು ನಾವು ಡಬಲ್ ಫೋಲ್ಡ್ ಹಾಕಿ ಲೈನಿಂಗ್ ಅನ್ನೋದು ಕಟ್ ಮಾಡ್ತೀವಲ್ಲ, ಬ್ಲೌಸ್ ಯಾವುದೇ ಕಟ್ ಮಾಡಲಿ ಡಬಲ್ ಫೋಲ್ಡಿಂಗ್ ಹಾಕಿ ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ಅರ್ಧ ಫೋಲ್ಡ್ ಮಾಡಿಬಿಟ್ಟು ನೀವು ಮಾರ್ಕ್ ಅನ್ನೋದು ಮಾಡಬೇಕು. ಅಲ್ಲಿಗೆ ಎಷ್ಟು ಬರುತ್ತೆ? 9 ಇಂಚಿಗೆ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಒಂದು ಮೆಜರ್ ತಗೋಬೋದು. ಇಲ್ಲಪ್ಪ ಇಲ್ಲಿ ನಮಗೆ ಗೊತ್ತಾಗಿಲ್ಲ, ಇದು ಈ ರೀತಿ ಬರುತ್ತೆ, ಬ್ಲೌಸು ಸರಿ ಇದೆ ಇಲ್ಲ ಅಂತಂದರೆ ನೀವು ಇನ್ನೊಂದು ಥರನೂ ಇದು ಅಪ್ಪರ್ ಚೆಸ್ಟನ್ನು ನೀವು ಅಳತೆ ಮಾಡ್ಬೋದು. ಏನಿಲ್ಲ ಫ್ರೆಂಡ್ಸ್, ನಾನು ಇದೇ ರೀತಿಯೇ ಮಾಡ್ತೀನಿ. ಈಗ ಸೊಂಟದ ಹತ್ರ ನೋಡಿ, ಇಲ್ಲಿ ಸೊಂಟದ ಹತ್ರ ಎಷ್ಟು ಬರುತ್ತೆ ಅಂತ ನೋಡಿ. ಸೊಂಟದ ಹತ್ರ ಎಷ್ಟು ಬರುತ್ತೆ ನೋಡಿ. ಸೊಂಟದ ಹತ್ರ 17 ಇಂಚ್ ಬರುತ್ತೆ. 17 ಅಂದರೆ 34 ಬರುತ್ತೆ ಫ್ರೆಂಡ್ಸ್. 34ಕ್ಕೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಲ್ಲ, ಅಲ್ಲಿಗೆ 36 ಇಂಚು ಕರೆಕ್ಟಾಗಿ ನಿಮಗೆ ಸ್ಟಿಚಿಂಗ್ ಅನ್ನೋದು ಬರುತ್ತೆ ನೋಡಿ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಇದು 34 17 ಇಂಚಿದೆ, 34 ಬರುತ್ತೆ. ಇಲ್ಲಿ 34 ನಾವಿಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ಈ ಕಡೆ ಒಂದು ಈ ಕಡೆ 1 ಇಂಚ್ ಬಿಡ್ತೀವಿ. ಅಲ್ಲಿಗೆ ಎಷ್ಟು ಬರುತ್ತೆ? 36 ಇಂಚ್ ಬರುತ್ತೆ ಈ ಡಾಟ್ಸ್ಗೋಸ್ಕರ. ಈ 36ನೇ ಸೇಮ್ ಮಾರ್ಕ್ ಮಾಡಿದಾಗ 36ರಲ್ಲಿ ಅರ್ಧ ಎಷ್ಟು ಬರುತ್ತೆ? 19. 36 ಕರೆಕ್ಟ್ ಮೆಜರ್ಮೆಂಟು. ಅಲ್ಲಿಗೆ 36ನ್ನು 4 ಭಾಗ ಮಾಡಿದಾಗ 9 ಇಂಚು ಬರುತ್ತೆ. ಅಲ್ಲಿಗೆ ಈ ಮೆಜರ್ಮೆಂಟು ಸೇಮ್ ಬರುತ್ತೆ, ಈ ಮೆಜರ್ಮೆಂಟು ಅನ್ನೋದು ಸೇಮ್ ಬರುತ್ತೆ. ಅದರಿಂದ ಇಲ್ಲಿ ಕೆಳಗಡೆ ನೀವು ಅಪ್ಪರ್ ಚೆಸ್ಟನ್ನ ನಿಮಗೆ ಬರೋದಿಲ್ಲ ಅಳತೆ ತಗೊಳ್ಳೋದಕ್ಕೆ ಅಂದರೆ ಇಲ್ಲಿರುತ್ತಲ್ಲ ಮಾರ್ಕಿಂಗು ಸೊಂಟದ ಹತ್ರ, ಇದನ್ನೇ ತಗೊಂಡ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಲ್ಲ, 1 ಇಂಚ್ ಅಂದರೆ 2 ಇಂಚ್ ಆ್ಯಡ್ ಮಾಡ್ತೀರಿ. ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್, ಇದನ್ನೇ ಸೇಮ್ ಅಳತೆಗೆ ಸ್ಟ್ರೈಟ್ ಇಟ್ಟಾಗ ನಿಮಗೆ ಅಪ್ಪರ್ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಮೆಜರ್ಮೆಂಟು ಬರುತ್ತೆ. ಇದಿಷ್ಟ ಆಯ್ತಲ್ಲ. ಈಗ ನೀವು ಇಲ್ಲಿ ನೆಕ್ ಲೆಂತನ್ನು ನೀವು ಮೇಲ್ಗಡೆಯಿಂದನಾದರೂ ಈ ರೀತಿ ತಗೋಬೋದು. ಇಲ್ಲ ನಮಗಿಲ್ಲಿ ಯಾಕಂದರೆ ನೆಕ್ ಡಿಸೈನ್ ಇಟ್ಟಾಗ ಕೆಲವೊಂದು ಸಲ ಗೊತ್ತಾಗಲ್ಲ, ಬೇಡ ಇದು ಇಲ್ಲಿ ಕೆಳಗಡೆ ಇರುತ್ತಲ್ಲ ಮಿಡಲಲ್ಲಿ ಸ್ಟಿಚ್ ಮಾಡಿರ್ತಾರೆ ನೋಡಿ, ಇಲ್ಲಿಂದ ಇಲ್ಲಿ ಅಳತೆ ಮಾಡಿ. ನೆಕ್ ಲೆಂತ್ ಕೆಳಗಡೆಯಿಂದ ಲೆಂತ್ ನೀವು ಅಳತೆ ಮಾಡಿ 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಬಿಟ್ಟು ನೀವು ಬ್ಯಾಕ್ ನೆಕ್ ಲೆಂತ್ ಅನ್ನೋದು ಇಡಿ. ಅವಾಗ ನೆಕ್ ಲೆಂತ್ ಇದು ಎಷ್ಟಿದ್ರೆ ಅಳತೆ ಬ್ಲೌಸ್ದು ಅಷ್ಟೇ ಅನ್ನೋದು ಬರುತ್ತೆ. ಇದಿಷ್ಟು ಆದಮೇಲೆ ನೀವು ಶೋಲ್ಡರು ಆರ್ಮ್ ಎಷ್ಟಿರಬೇಕು ಅಂತ ಡೌಟ್ ಬರುತ್ತೆ. ಈಗ ಮಾಮೂಲಿ ಮೀಡಿಯಮ್ ಸೈಜ್, ಸ್ಮಾಲ್ ಸೈಜ್ ಆದರೆ ಒಂಥರ ಶೋಲ್ಡರ್ ಇರಬೇಕಾಗುತ್ತೆ, ಮೀಡಿಯಮ್ ಸೈಜ್ಗೆ ಒಂಥರ, ಅದೇ ರೀತಿ ಲಾರ್ಜ್ ಸೈಜ್ಗೆ ಒಂಥರ ಶೋಲ್ಡರ್ ಬರುತ್ತೆ. ದಪ್ಪ ಇರೋರಿಗೆ 5.5 ಮಾಮೂಲಿ ಬರೋದಿಲ್ಲ ಶೋಲ್ಡರ್ ಅನ್ನೋದು. ಅದರಿಂದ ನಾವು ಒಬ್ಬೊಬ್ಬರಿಗೆ ಒಂದೊಂದು ಮೆಜರ್ಮೆಂಟಲ್ಲಿ ಇಡಬೇಕಾಗುತ್ತೆ. ನಾವು ಶೋಲ್ಡರ್ ಮೆಜರ್ಮೆಂಟ್ ಇಡಬೇಕು ಅಂದರೆ ನೋಡಿ, ಈಗ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಅಳತೆ ಬ್ಲೌಸ್ ಇತ್ತು ಅಂದರೆ ಅಳತೆ ಬ್ಲೌಸಿಂದ ಏನು ಮಾಡ್ತೀರಿ, ಇಲ್ಲಿ ಸೈಡಲ್ಲಿ ಇರುತ್ತಲ್ಲ, ಇಲ್ಲಿ ಸೈಡು ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀರಲ್ಲ, ಇಲ್ಲಿವರೆಗೂ ಕರೆಕ್ಟಾಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1/4 ಇಂಚು ಇಲ್ಲ 1/2 ಇಂಚು ನೀವು ಸ್ಟಿಚಿಂಗ್ ಮಾಡ್ತೀರಲ್ಲ, 1/4 ಇಂಚು ಇಲ್ಲ 1/2 ಇಂಚಲ್ಲಿ ಮೇಲ್ಗಡೆ ಮಾರ್ಕ್ ಮಾಡಿಬಿಟ್ಟು ನೀವು ಇದನ್ನು ಆರ್ಮ್ ಹೋಲ್ ಡೌನ್ ಅನ್ನೋದು ಇಡಿ. ಇಲ್ಲಿ ಆರ್ಮ್ ಹೋಲ್ ಹತ್ರ ಇಟ್ಮೇಲೆ ಇಲ್ಲಿ ಎಷ್ಟು ಮೇಲ್ಗಡೆಗೆ ನೀವು ಲೈನ್ ಮಾಡಿರ್ತೀರಲ್ಲ ಸ್ಟ್ರೈಟ್ ಲೈನು ಲೆಂತ್ಗೋಸ್ಕರ, ಅಲ್ಲಿಂದ ಆರ್ಮ್ ಹೋಲ್ ಡೌನ್ ಎಷ್ಟು ಬಂದಿದೆ ಅಂತ ನೋಡಿ ಸೇಮ್ ಮೆಜರ್ಮೆಂಟನ್ನು ಶೋಲ್ಡರಲ್ಲಿ ಇಡ್ಬೋದು ನೀವು. ಅರ್ಥ ಆಯ್ತಲ್ಲ? ನೀವು ಇಲ್ಲಿ ಅಳತೆ ಮಾಡಿ ಆರ್ಮ್ ಹೋಲ್ ಇಟ್ಬಿಟ್ಟು ಆರ್ಮ್ ಹೋಲ್ ಲೆಂತ್ ಎಷ್ಟು ಬಂದಿದೆ ಅದನ್ನೇ ಸೇಮು ನೀವು ಶೋಲ್ಡರ್ ಅನ್ನೋದು ಇಡ್ಬೋದು, ಇಲ್ಲ 1/2 ಇಂಚು ಕಡಿಮೆ ಮಾಡಿ ಇಡ್ಬೋದು. ಇದಿಷ್ಟ ಆಯ್ತಲ್ಲ, ಇದು ಒಂದು ಮೆಜರ್ಮೆಂಟು. ಈಗ ಎರಡನೇ ಮೆಜರ್ಮೆಂಟ್ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲು ಈಗ ನಿಮ್ಮದು ಬ್ಲೌಸ್ ಇಲ್ಲ, ಅಳತೆ ಬ್ಲೌಸು ಈಗ 36 ಇಂಚು ನಿಮ್ದು ಎಷ್ಟಿದೆ, 36 ಇಂಚು ಅಪ್ಪರ್ ಚೆಸ್ಟ್ ಅನ್ನೋದು ಬಂದಿದೆ. 36 ಇಂಚನ್ನ ನೀವು 4 ಭಾಗ ಮಾಡಿದಾಗ ಏನು ಬರುತ್ತೆ, 9 ಇಂಚ್ ಬಂದಾಗ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಟೋಟಲ್ 36ರಲ್ಲಿ 4 ಭಾಗ ಮಾಡಿದಾಗ 9 ಅನ್ನೋದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಇದು. ಅದೇ ರೀತಿ 36ನ್ನು ನೀವು ಎಲ್ಲಿಂದ 6ರಿಂದ ಡಿವೈಡ್ ಮಾಡಬೇಕು. 6ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ,
6 36 ನೋಡಿ 6 ಇಂಚ್ ಅನ್ನೋದು ನಿಮಗೆ ಶೋಲ್ಡರ್ ಅನ್ನೋದು ಬರುತ್ತೆ. 6 ಇಂಚು ಶೋಲ್ಡರ್ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಅರ್ಧ ಇಂಚ್ ತೆಗೆದು 5.5 ಇಟ್ರೂ ನಿಮಗೆ ಕರೆಕ್ಟ್ ಬರುತ್ತೆ. ಇಲ್ಲ 6 ಇಂಚ್ ಇಟ್ರೂ ನಿಮಗೆ ಕರೆಕ್ಟಾಗಿ ಅನ್ನೋದು ಬ್ಲೌಸ್ ಮೆಜರ್ಮೆಂಟು ಬರುತ್ತೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ಯಾವುದನ್ನೇ ನೀವು ಶೋಲ್ಡರ್ ಅಳತೆ ಮಾಡಬೇಕು ಅಂದರೆ, ಶೋಲ್ಡರು ಹಾರ್ಮ್ಬೋಲ್ ಅನ್ನೋದು ನೀವು ಅಳತೆ ಮಾಡಬೇಕು ಅಂದರೆ ಅಪ್ಪರ್ ಚೆಸ್ಟನ್ನು 6ರಿಂದ ಡಿವೈಡ್ ಮಾಡಿದಾಗ ಬರೋದನ್ನೇ ನೀವು ಶೋಲ್ಡರು ಹಾರ್ಮ್ಬೋಲ್ ಅನ್ನೋದು ಇಡಬೇಕಾಗುತ್ತೆ. ಇಲ್ಲ 6 ಇಂಚ್ ಬಂದಿದೆ ಅಂದರೆ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನೋಡಿ 30 ಸೈಜಿಂದ 40 ಸೈಜ್ವರೆಗೂ ಇದು ಮೀಡಿಯಮ್ ಸೈಜ್ ಬ್ಲೌಸು. ಈ ಮೀಡಿಯಮ್ ಸೈಜ್ ಬ್ಲೌಸಿಗೆ ಏನು ಮಾಡ್ತೀರಿ, 5.5 ಶೋಲ್ಡರ್ ಇಟ್ಟರೆ ಹಾರ್ಮ್ಬೋಲ್ 6 ಇಂಚ್ ಇಡ್ತೀರಿ. ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್. ಮೀಡಿಯಮ್ ಮೆಜರ್ಮೆಂಟ್ಗೆ 5.5 ಶೋಲ್ಡರು 6 ಇಂಚ್ ಹಾರ್ಮ್ಬೋಲ್ ಎಂದು ಕರೆಕ್ಟ್ ಆಗುತ್ತೆ. ಆದರೆ ಕೆಲವೊಬ್ಬರು ಶೋಲ್ಡರ್ ಅನ್ನೋದು ಕಡಿಮೆ ಇರುತ್ತೆ ಅವರಿಗೆ. ಇಲ್ಲಿ ಹಾರ್ಮ್ಬೋಲ್ ಹತ್ರ ಸ್ವಲ್ಪ ದಪ್ಪ ಇರ್ತಾರೆ ಅವರು, ಅಂದರೆ ಇಲ್ಲಿ ಚೆಸ್ಟ್ ದಪ್ಪ ಇದ್ದಾಗ ಏನಾಗುತ್ತೆ, ಇಲ್ಲಿ ಹಾರ್ಮ್ಬೋಲ್ ನಾವು 5.5 ತೆಗೆದ್ರೆ ಸ್ಟಿಚಿಂಗ್ ಆಗೋಷ್ಟೊತ್ತಿಗೆ ಏನಾಗುತ್ತೆ 5 ಇಂಚಿಗೆ ಬಂದುಬಿಡುತ್ತೆ. ಈ ರೀತಿ ನಾವು ಸ್ಕ್ವೇರ್ ಶೇಪಲ್ಲಿ ಹಾಕಿ ನೋಡಿ ಈ ರೀತಿ ಮಾರ್ಕ್ ಮಾಡಿದಾಗ ಮೇಲ್ಗಡೆ ಬಂದುಬಿಡುತ್ತೆ. ಅಲ್ಲಿಗೆ ಏನಾಗುತ್ತೆ 5ಗೆ ಬರುತ್ತೆ. 5 ಇಂಚ್ ಬಂದಾಗ ಇಲ್ಲಿ ಟೈಟ್ ಅನ್ನೋದು ಬರುತ್ತೆ ಕೆಲವೊಬ್ರಿಗೆ ಹಾರ್ಮ್ಬೋಲ್ ಹತ್ರ. ಅವಾಗ ಏನು ಮಾಡ್ತೀರಿ, ಸ್ವಲ್ಪ ಶೋಲ್ಡರ್ 1/2 ಇಂಚ್ ಕಡಿಮೆ ಇಟ್ಟರು ಹಾರ್ಮ್ಬೋಲ್ ಅನ್ನೋದು 1/2 ಇಂಚ್ ಜಾಸ್ತಿ ಇಟ್ಟಾಗ ನಿಮಗೆ ಕರೆಕ್ಟಾಗಿ ಇಲ್ಲಿ ಬರುತ್ತೆ ಮೆಜರ್ಮೆಂಟ್ ಅನ್ನೋದು. ಅರ್ಥ ಆಯ್ತಲ್ಲ? ಈ ರೀತಿಯೂ ನೀವು 2 ಥರ ಮೆಜರ್ಮೆಂಟ್ ಅನ್ನೋದು ಶೋಲ್ಡರು ಆ್ಯಂಡ್ ಹಾರ್ಮ್ಬೋಲನ್ನು ನೀವು ಮೆಜರ್ ಮಾಡ್ಬೋದು. ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಿಂದ ತೆಗೀರಿ. ಅಳತೆ ಬ್ಲೌಸ್ ಇಲ್ಲ ಅಂದರೆ ಈಗ ಮೀಡಿಯಮ್ ಆಗಿ ಬ್ಲೌಸ್ ಮೀಡಿಯಮ್ ಸೈಜ್ ಆದರೆ ಸೇಮ್ 5.5 6 ಇಡಿ. 5.5 ಶೋಲ್ಡರು 6 ಇಂಚು ಹಾರ್ಮ್ಬೋಲ್ ಇಟ್ಬಿಡಿ, ಅಲ್ಲಿ ಕರೆಕ್ಟ್ ಬರುತ್ತೆ. ಇದು ಮೀಡಿಯಮ್ ಸೈಜ್ವರೆಗೆ. ಅದೇ ಸ್ಮಾಲ್ ಸೈಜು ಲಾರ್ಜ್ ಸೈಜ್ ಇರೋರಿಗೆ ಈ ಮೆಜರ್ಮೆಂಟ್ ಬರೋದಿಲ್ಲ. ಯಾಕಂದರೆ ಸ್ಮಾಲ್ ಸೈಜ್ ಇರೋರಿಗೆ ನೀವು 5.5 ಶೋಲ್ಡರ್ ಇಟ್ರಿ ಅಂದರೆ ಭಾಳ ಇದು ಶೋಲ್ಡರ್ ಡೌನ್ ಅನ್ನೋದು ಭಾಳ ಬರುತ್ತೆ. ಅದೇ ರೀತಿ ರಿಂಕಲ್ ಅನ್ನೋದು ಜಾಸ್ತಿ ಬರುತ್ತೆ. ಅದರಿಂದ ಅವ್ರ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ, ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರನೇ ನೀವು ಇಲ್ಲಿ ಶೋಲ್ಡರ್ ಮತ್ತು ಹಾರ್ಮ್ಬೋಲ್ ಅನ್ನೋದು ಇಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಅರ್ಥ ಆಯ್ತಲ್ಲ? 6ರಿಂದ ನೀವು ಡಿವೈಡ್ ಮಾಡಬೇಕು. ಬಂದಿರೋ ಅಪ್ಪರ್ ಚೆಸ್ಟನ್ನು 6ರಿಂದ ಡಿವೈಡ್ ಮಾಡಿದಾಗ ಬರೋದನ್ನೇ ನೀವು ಶೋಲ್ಡರು ಹಾರ್ಮ್ಬೋಲ್ ಅಂತ ಇಡ್ಬೋದು. ಈಗ ಫಸ್ಟ್ ಒಂದು ಬ್ಲೌಸ್ ಟ್ರೈ ಮಾಡಿ ನೋಡಿ, ನಿಮ್ಗೆ ಹಾರ್ಮ್ಬೋಲ್ ಕರೆಕ್ಟ್ ಬಂತಾ? ಓಕೆ. ಇಲ್ಲ ಲೂಸ್ ಬಂತು ಸ್ವಲ್ಪ ಮೇಲ್ಗಡೆ ಇಡಿ, ಸ್ವಲ್ಪ ಟೈಟ್ ಬಂತು ಕೆಳಗಡೆ ಇಡಿ. ಇದಿಷ್ಟೇ ನೀವು ಮಾರ್ಕ್ ಮಾಡಿ ನಿಮ್ಮ ಬ್ಲೌಸನ್ನು ನೀವು ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮ್ಮ ಬ್ಲೌಸ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ? ಇದಿಷ್ಟು ಬ್ಯಾಕ್ ಪಾರ್ಟ್. ಈಗ ಬ್ಯಾಕ್ ಪಾರ್ಟು ಗೊತ್ತಾಯ್ತಲ್ಲ? ನೆಕ್ಕು ಗೊತ್ತಾಯಿತು. ನೆಕ್ಕನ್ನು ಇಲ್ಲಿ 2.5 ಇರ್ತೀವಿ, 3 ಇಂಚು ಶೋಲ್ಡರು ಈ ರೀತಿ ಇರ್ತೀವಿ. ಈಗ ಅದೇ ರೀತಿ ಫ್ರಂಟ್ ಅಂತ ತಗೊಂಡಾಗ ನಾವು ಫ್ರಂಟ್ ಏನು ಮಾಡ್ತೀವಿ, ಸೇಮ್ ಬ್ಯಾಕನ್ನೇ ಇಟ್ಬಿಟ್ಟು ನಾವು ಫ್ರಂಟನ್ನು ಕಟ್ ಮಾಡ್ತೀವಿ. ಬ್ಯಾಕ್ ಯಾವ ರೀತಿ ಇದ್ದರೆ ಸೇಮ್ ಇಟ್ಟು ಹಾರ್ಮ್ಬೋಲು ಶೋಲ್ಡರ್ ಅನ್ನೋದು ಎರಡಕ್ಕೂ ಸೇಮ್ ಬರುತ್ತೆ. ಇಲ್ಲಿ ಬರೋದೇ ಏನು ಅಂದರೆ ಇದು ಬ್ಯಾಕ್ ಪಾರ್ಟ್ ಅನ್ನೋದು ಒಂದೇ ಪೀಸೇ ಬರುತ್ತೆ. ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು 2 ಪೀಸ್ ಬರುತ್ತೆ. ಯಾಕಂದರೆ ಹುಕ್ಸ್ ಇರ್ತೀವಿ ಮಧ್ಯ, ಅದರಿಂದ 2 ಪೀಸ್ ಬರುತ್ತೆ. ಅಲ್ಲಿ ಏನು ರೈಟ್ ಲೆಫ್ಟ್ 2 ಪೀಸ್ ಬರುತ್ತೆ. ಇಲ್ಲಿ ರೈಟು ಲೆಫ್ಟ್ ಪೀಸಲ್ಲಿ ಇದೆಲ್ಲ ಸೇಮ್ ಬರುತ್ತೆ ಫ್ರೆಂಡ್ಸ್. ಈ ನೆಕ್ ಲೆಂತನ್ನು ಕಡಿಮೆ ಮಾಡ್ತೀವಿ. ಅವ್ರ ಬ್ಲೌಸ್ ಅಳತೆದು ಎಷ್ಟು ನೆಕ್ ಲೆಂತ್ ಇದ್ದರೆ ಅಷ್ಟನ್ನು ನೀವಿಡಿ. ಈ ಬಾಡಿ ಮೆಜರ್ಮೆಂಟು ಚೆಸ್ಟ್ ಮೆಜರ್ಮೆಂಟು ಸೇಮ್ ಇರುತ್ತೆ, ಇದೇನೂ ವ್ಯತ್ಯಾಸ ಇರೋದಿಲ್ಲ. ಇಲ್ಲಿ ಎಕ್ಸ್ಟ್ರಾ ಕ್ರಾಸ್ ಪಟ್ಟಿ ಇರುತ್ತಲ್ಲ, ಕ್ರಾಸ್ ಪಟ್ಟಿ ಅಷ್ಟೇ ನಾವು ಕಟ್ ಮಾಡಬೇಕಾಗುತ್ತೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡಬೇಕು, ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡಬೇಕು ಇದೆಲ್ಲ ಹೇಳ್ತೀನಿ, ಕಟಿಂಗ್ ಮಾಡೇ ತೋರಿಸ್ತೀನಿ. ಇಲ್ಲಿ ಕ್ರಾಸ್ ಪಟ್ಟಿ ಸಪ್ರೇಟ್ ಬರುತ್ತೆ ಮತ್ತು ಈ ಪಾರ್ಟು ಸಪ್ರೇಟ್ ಬರುತ್ತೆ ಮೇಲ್ಗಡೆದು. ಇದಿಷ್ಟೇ ಫ್ರಂಟಲ್ಲಿ ಬರುತ್ತೆ. ಇನ್ನೆಲ್ಲ ಸೇಮ್ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ ಈ ರೀತಿ ನಾವು ಕಟ್ ಮಾಡ್ತೀವಿ. ಇದು ಕಟಿಂಗಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇದಿಷ್ಟಾದಮೇಲೆ ಈಗ ಸ್ಲೀವ್ಸು ಅಷ್ಟೇ ಫ್ರೆಂಡ್ಸ್. ನೀವು ಸ್ಲೀವ್ಸನ್ನ 2 ಥರ ಕಟ್ ಮಾಡ್ಬೋದು. ಸ್ಲೀವ್ಸು ಈ ರೀತಿ ರೆಡಿ ಸ್ಲೀವ್ಸ್ ಇಟ್ಬಿಟ್ಟು ಬ್ಲೌಸ್ ಮೇಲೆ ಕಟಿಂಗ್ ಮಾಡ್ಬೋದು. ಇಲ್ಲ ಅಂದರೆ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗು ಅನ್ನೋದು ತೋರಿಸ್ತೀನಿ. ಬ್ಲೌಸ್ ಇಟ್ಟು ಯಾವ ರೀತಿ ಮಾಡಬೇಕು, ಅದೇ ರೀತಿ ಅಳತೆ ತಗೊಂಡು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಇದಿಷ್ಟು ಆಯ್ತಲ್ಲ? ಈಗ ನೀವು ಒಂದು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡ್ತೀರಿ ಅಂದರೆ ಫಸ್ಟ್ ಬ್ಯಾಕ್ ಪಾರ್ಟನ್ನು ನೀವು ಇದು ಮಾಡ್ತೀರಲ್ಲ, ಕಟಿಂಗ್ ಮಾಡಿದ್ಮೇಲೆ ಒಂದು ಸಲ ಹಾರ್ಮ್ಬೋಲ್ ಅನ್ನೋದು ಇಲ್ಲಿ ಚೆಕ್ ಮಾಡಿಬಿಟ್ಟು ಅದೆಷ್ಟಿದೆ ಅಂತ ಚೆಕ್ ಮಾಡಿ ಒಂದು ಸಲ ನೀವು ಕಟಿಂಗ್ ಮಾಡಿ ಬ್ಲೌಸು. ಇದು ಹಾರ್ಮ್ಬೋಲ್ ಕರೆಕ್ಟ್ ಬಂದಿದೆ ಅಂದರೆ ಅಲ್ಲಿ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ.
ನಿಮ್ಮದು ಇಲ್ಲ ಆರ್ಮ್ಹೋಲೇ ಕಡಿಮೆ ಬಂದಿದೆ ಅಂದರೆ ಇಲ್ಲಿ ಟೈಟ್ ಬಂದುಬಿಡುತ್ತೆ. ನಿಮಗೆ ಟೈಟ್ ಬಂದಾಗ ಏನಾಗುತ್ತೆ, ಇಲ್ಲಿ ನೆಕ್ ಅನ್ನೋದು ಈ ರೀತಿ ಎಳೆದು ಬಿಡುತ್ತೆ. ಆವಾಗ ನಿಮಗೆ ನೀಟಾಗಿ ಬರೋದಿಲ್ಲ. ಆಯ್ತಲ್ಲ, ಇದಿಷ್ಟು ಬ್ಲೌಸ್ದು. ಈಗ ಸ್ಲೀವ್ಸ್ದು ಅಷ್ಟೇ, ಸ್ಲೀವ್ಸು ಲೆಂತ್ ಇಡ್ತೀವಿ. ಓಕೆ, ಈಗ ಸ್ಲೀವ್ಸು ಅಳತೆ ಬ್ಲೌಸ್ ಇರುತ್ತಲ್ಲ, ಅಳತೆ ಬ್ಲೌಸ್ನ ಇದಿಡ್ತೀವಿ. ಇಲ್ಲಿ ಡೌನ್ ಇಟ್ಟು ಮಾರ್ಕ್ ಮಾಡಿ ನಾವು ಕಟ್ ಮಾಡ್ತೀವಿ. ಓಕೆ, ಈಗ ಅಳತೆ ಬ್ಲೌಸ್ ಇಲ್ಲ, ಸ್ಲೀವ್ಸ್ ಲೆಂತ್ 5 ಇಂಚ್ ಇಡಬೇಕು. ಅದೇ ರೀತಿ 5 ಇಂಚು ಸ್ಲೀವ್ಸ್ ಲೆಂತ್. ಇನ್ನೇನು ಸ್ಲೀವ್ಸ್ ಲೂಸು 6 ಇಂಚ್ ಇದೆ ಅಂದ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೈ ಸುತ್ತಾಗುತ್ತೆ 6 ಇಂಚ್ ಇದೆ. ಈಗ ನೋಡಿ ಸ್ಲೀವ್ಸನ್ನ ಯಾವ ರೀತಿ ಮಾರ್ಕ್ ಮಾಡ್ತೀರಿ. ಇಲ್ಲಿ ಸ್ಲೀವ್ಸ್ ಇದೆ ಅಂದ್ಕೊಳ್ಳಿ, ಇದೇ ಸ್ಲೀವ್ಸ್ ಅಂದ್ಕೊಳ್ಳಿ. ಇಲ್ಲಿ ಕೆಳಗಡೆ 6 ಇಂಚ್ವರೆಗೂ ಮಾರ್ಕ್ ಮಾಡ್ತೀರಿ. ಇಲ್ಲಿ ಸ್ಲೀವ್ಸ್ ಹತ್ರ ಇದು ಲೆಂತ್ 5 ಇಂಚ್ ಅಂದ್ಕೊಳ್ಳಿ. ಇದು ಲೆಂತ್ 5 ಇಂಚ್ ಇದೆ ಲೆಂತ್, ಇದು ಲೂಸು 6 ಇಂಚ್ ಇದೆ. ಹೌದಲ್ಲ, ಈಗ ಇಲ್ಲಿ 1.5 ಇಂಚು ಬಿಡ್ತೀರಿ. ಇಲ್ಲಿ ಸ್ಲೀವ್ಸನ್ನ ಡೌನ್ ತೆಗಿಬೇಕು. ಡೌನ್ ಯಾವ ರೀತಿ ತೆಗಿಯೋದು? ಈಗ ನೀವು ಎಲ್ಲ ಸ್ಲೀವ್ಸ್ಗೂ 2.5-3 ಇಂಚೆ ತೆಗೆದ್ರೆ ಬರೋದಿಲ್ಲ, ಇಲ್ಲ 3.5ನೇ ತೆಗೆದ್ರೆ ಬರೋದಿಲ್ಲ. ಇದನ್ನೇನು ಮಾಡಬೇಕು, ನಿಮ್ದು ಅಪ್ಪರ್ ಚೆಸ್ಟ್ ಇರುತ್ತಲ್ಲ, ಅಪ್ಪರ್ ಚೆಸ್ಟ್ ಎಷ್ಟಿದೆ 36. 36ನ 10ರಿಂದ ಡಿವೈಡ್ ಮಾಡಬೇಕು. ಎಷ್ಟರಿಂದ? 36ನ, ಅಂದರೆ ಅಪ್ಪರ್ ಚೆಸ್ಟನ್ನ. ನೀವು 36 ಅಂತ ಇಲ್ಲ, ನಿಮ್ದು ಅಪ್ಪರ್ ಚೆಸ್ಟನ್ನ 10ರಿಂದ ಡಿವೈಡ್ ಮಾಡಿದಾಗ ಬರೋದನ್ನು ನೀವು ಇಲ್ಲಿ ಡೌನ್ ಅಂತ ಇಡಬೇಕಾಗುತ್ತೆ ಸ್ಲೀವ್ಸ್ ಹತ್ರ. ಈ ರೀತಿ ಇಟ್ಟಾಗ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ, ಯಾವುದೇ ನೆರಿಗೆ ಬರೋದಿಲ್ಲ. ಈಗ 36ನ 10ರಿಂದ ಡಿವೈಡ್ ಮಾಡಿದ್ರೆ 3.6 ಬರುತ್ತೆ. 3.6 ಅಂದರೆ 3.5 ಇಟ್ಟು 1 ಇಂಚ್ ಅಂದರೆ 1 ಗೆರೆ ಹೆಚ್ಚು ಕಡಿಮೆ ಇಟ್ಟರು ಇಲ್ಲಿ ಏನೂ ಅಂತ ವ್ಯತ್ಯಾಸ ಆಗಲ್ಲ. ಇಲ್ಲ 1/4 ಇಂಚಷ್ಟು ಇಟ್ಟರು ನಿಮ್ಗೆ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ಅದ್ರ ಮೇಲೆ ಇಟ್ಟರೆ ಏನಾಗುತ್ತೆ, ಇಲ್ಲಿ ರಿಂಕಲ್ ಅನ್ನೋದು ಬಂದುಬಿಡುತ್ತೆ ಇಲ್ಲಿ ಡೌನಲ್ಲಿ. ಯಾಕಂದರೆ ಇದು ಜಾಸ್ತಿ ಆಗಿಬಿಡುತ್ತಲ್ಲ, ಆವಾಗ ರಿಂಕಲ್ ಅನ್ನೋದು ಸ್ಲೀವ್ಸ್ ಹತ್ರ ಆಟೋಮೆಟಿಕಲಿ ಬಂದುಬಿಡುತ್ತೆ. ಅಪ್ಪರ್ ಚೆಸ್ಟನ್ನು 10ನೇ ಭಾಗದಿಂದ ಡಿವೈಡ್ ಮಾಡಿದಾಗ ಬರೋದನ್ನೇ ಇಲ್ಲಿ ನಾವು ಇಲ್ಲಿ ಸ್ಲೀವ್ಸ್ ಹತ್ರ ಡೌನ್ ಅನ್ನೋದು ತಗೋಬೇಕಾಗುತ್ತೆ. ಈ ರೀತಿ ತಗೊಂಡು ನೀವು ಈ ರೀತಿ ಮಾರ್ಕ್ ಮಾಡಿದಾಗ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಕರೆಕ್ಟು ಸ್ಲೀವ್ಸ್ ಅನ್ನೋದು ಬರುತ್ತೆ. ನಿಮಗೆ ಅರ್ಥ ಆಯ್ತಲ್ಲ? ಇದಿಷ್ಟು ಸ್ಲೀವ್ಸ್ದು. ಸ್ಲೀವ್ಸನ್ನು 2 ಥರ ತಗೋಬೋದು. ಇದನ್ನೆಲ್ಲ ನಾನು ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ನೆಕ್ಸ್ಟಿಂದ ನಿಮಗೆ ಒಂದೊಂದೇ ಸೈಜ್ ಕಟ್ಟಿಂಗು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕಲೀರಿ. ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಇದು ಭಾಳ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಿಂದ ನಾನು ಒಂದು ಬ್ಲೌಸನ್ನು ಅಂದರೆ ಫಸ್ಟ್ 24 ಸೈಜಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. 24 ಎದೆ ಸುತ್ತಳತೆ ಬ್ಲೌಸಿಂದ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇದಿಷ್ಟು ಅರ್ಥ ಆಯ್ತಲ್ಲ? ಈಗ ಕ್ರಾಸ್ ಪಟ್ಟಿನೂ ಅಷ್ಟೇ ಕಟ್ ಮಾಡಬೇಕಾದ್ರೇ ಹೇಳ್ತೀನಿ. ಇದಿಷ್ಟು ನೋಡಿ, ಬ್ಲೌಸ್ದು ಇಷ್ಟೇ ಬರೋದು. ಫಸ್ಟ್ ಮೆಜರ್ಮೆಂಟು ಏನು ತಗೋಬೇಕು, ಬ್ಲೌಸ್ ಲೆಂತ್, ಅದೇ ರೀತಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಇಲ್ಲ ಇಲ್ಲಿ ಕೆಳಗಡೆ ಸೊಂಟ ಸುತ್ತಳತೆ ಇಷ್ಟೇ ಬೇಕಿದೆ ನೋಡಿ. ಬ್ಲೌಸ್ ಮೆಜರ್ಮೆಂಟು ನೀವೇನು ಮಾಡ್ತೀರಿ, ಬ್ಲೌಸು ನಿಮ್ದು ಅಳತೆ ಬ್ಲೌಸ್ ಇಲ್ಲ ಅಂದರೆ ಫಸ್ಟು ಬ್ಲೌಸ್ದು ಲೆಂತ್ ತಗೊಳ್ಳಿ ಎಷ್ಟಿದೆ ಅಂತ. ಆಮೇಲೆ ಸೊಂಟದ ಸುತ್ತಳತೆ ಇಲ್ಲಿ ಕೆಳಗಡೆ ಇರುತ್ತಲ್ಲ, ಸೊಂಟದ ಸುತ್ತಳತೆ ತಗೊಳ್ಳಿ. ಇವೆರಡೂ ಇದ್ದರೆ ನಾವು ಕಟಿಂಗ್ ಅನ್ನೋದು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಸಲ್ಲಿ ಇದನ್ನು ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಫರ್ದರ್ ವಿಡಿಯೋಸಲ್ಲಿ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಬಿಗಿನರ್ಸು ಇದನ್ನು ಕಲೀರಿ, ನಿಮ್ಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಮೊದಲು ನಿಮ್ಮ ಬ್ಲೌಸೇ ನೀವು ಸ್ಟಿಚ್ ಮಾಡಿ, ಆಮೇಲೆ ಬೇರೆಯವ್ರದ್ದು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.